ಜನಕ. ರಾಮಚಂದ್ರ. ಲಕ್ಷ್ಮಣ ಹಾಗೂ ಸೀತೆ ನನ್ನ ಜೊತೆ ಕಾಡಿಗೆ ಬರಲು ಹಠವಿಡಿದಿದ್ದಾರೆ. ನಿಮ್ಮ ಆಜ್ಞೆಯಾದರೆ ಅವರನ್ನು ನನ್ನೊಟ್ಟಿಗೆ ಕರೆದುಕೊಂಡು ಹೋಗುತ್ತೇನೆ ಜನಕ. ರಾಮಚಂದ್ರ, ನಿಮಗೆ ಕಾಡಿಗೋಗಲು ಆದೇಶವನ್ನು ನೀಡಿದವರ್ಯಾರು? ನಾನೆಲ್ಲಿ ನಿಮಗೆ ಕಾಡಿಗೋಗಲು ಆದೇಶವನ್ನು ನೀಡಿದೆ ರಾಮಚಂದ್ರ? ಆದೇಶ ಮಾಡಿದವಳು ಈ ಕುಲಪಾತಕಿ, ಪುತ್ರಘಾತಕಿ. ಅವಳನ್ನು ಕೇಳಿ. ಅಮ್ಮ, ಲಕ್ಷ್ಮಣ ಹಾಗೂ ಸೀತೆ ನನ್ನ ಜೊತೆ ಕಾಡಿಗೆ ಬರಲು ಹಠವಿಡಿದಿದ್ದಾರೆ. ನಿಮ್ಮ ಆದೇಶವಾದರೆ ಅವರನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಆಗಬಹುದು, ಹೊರಡಿ. ಆಗಲಿ ಅಮ್ಮ. ಜನಕ. ರಾಮಚಂದ್ರ. ಇನ್ನು ಅಮ್ಮನ ಆಜ್ಞೆ ಆಯಿತು. ನಿಮ್ಮ ಆದೇಶವಾದರೆ ನಾವಿನ್ನು ಹೋಗಿಬಿಡುತ್ತೇವೆ ಜನಕ. ರಾಮಚಂದ್ರ. ಜನಕ. ಹೇಗೆ ಕಳುಗಲಿ ಸುತರ ಗೋರ ಕಾಡಿಗೆ ಹೇಗೆ ಕಳುಗಲಿ ಸುತರ ನಾನು ಗೋರ ಕಾಡಿಗೆ. ಜನಕ. ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ಸುಧರಿಗಾಗಿ ಶಿವನ ಬೇಡಿ ಸುಧರಿಗಾಗಿ ಶಿವನ ಬೇಡಿ ಪಡೆದೆ ನಾಲ್ಕು ಸುತರ ನಾನು. ಪಡೆದೆ ನಾಲ್ಕು ಸುತರ ನಾನು. ಹೇಗೆ ಕಳುಗಲಿ ಸುತರ ನಾನು ಗೋರ ಕಾಡಿಗೆ. ರಾಮ, ಲಕ್ಷ್ಮಣ, ಸೀತಾ, ಮಾವನವರು. ರಾಮಚಂದ್ರ, ಜನಕ. ರಾಮ, ಲಕ್ಷ್ಮಣ. ರಾಮ, ರಾಮ. ರಾಮ, ಲಕ್ಷ್ಮಣ. ನನಗೆ ಕ್ಷಮೆ ಇಲ್ಲ, ನನಗೆ ಕ್ಷಮೆ ಇಲ್ಲ. ತಾಂಡವ ಮುನಿಗಳ ಶಾಪ ಸವಣ ಕುಮಾರನನ್ನು ಕೊಂದ ಫಲ ನನ್ನನ್ನು ನನ್ನ ಮಕ್ಕಳನ್ನು ಬಾಧಿಸುತ್ತಿದೆ. ಆದರೆ ಒಂದು ಹೆಣ್ಣು ಗಂಡನೇ ದೇವರೆಂದು ಕಾಡಿಗೆ ಹೋಗುತ್ತಿದ್ದಾಳೆ. ಆದರೆ ಮತ್ತೊಂದು ಹೆಣ್ಣು ಗಂಡನ ಸರ್ವಸ್ವವನ್ನೆಲ್ಲ ಕಿತ್ತುಕೊಂಡು ಕಣ್ಣೀರ ಕಡಲಿನಲ್ಲಿ ಮುಳುಗಿಸಿದ್ದಾಳೆ. ಇದು ಪಾಪದ ನಿಧಿ, ಇದು ಪಾಪದ ನಿಧಿ, ಇದು ಪುಣ್ಯದ ನಿಧಿ, ಇದು ಪುಣ್ಯದ ನಿಧಿ. ಕೈಕಾ, ಈ ಮುದ್ದು ಮಕ್ಕಳ ಮುಖವೊಮ್ಮೆ ನೋಡಬಾರದೆ ಕೈಕಾ? ಈ ಮುದ್ದು ಮಕ್ಕಳ ಮುಖವೊಮ್ಮೆ ನೋಡಿ ನಿನ್ನ ಮನ ಕರಗಬಾರದೆ ಕೈಕಾ? ಮಕ್ಕಳನ್ನು ಕಾಡಿಗೆ ಹೋಗಬೇಡವೆಂದು ಹೇಳು ಕೈಕಾ, ಕಾಡಿಗೆ ಹೋಗಬೇಡವೆಂದು ಹೇಳು. ಸಾಕು ಈ ನಿಮ್ಮ ಗೋಳಾಟ. ಆಡಿದ ಮಾತನ್ನು ನಡೆಸಿಕೊಳ್ಳುವುದಾದರೆ
ನಡೆಸಿಕೊಡಿರಿ. ಇಲ್ಲವಾದ್ರೆ ಇಲ್ಲ ಒಂದು ಹೇಳಿಬಿಡಿ. ಏನ? ಈಗಲೇ ನನ್ನ ಮಗನನ್ನು ಕರೆದುಕೊಂಡು ನಮ್ಮ ತಂದೆಯವರ ಮನೆಗೆ ಹೋಗಿಬಿಡುವೆನು. ಹಾ ಕೈಕಾ, ಕಾಡಿಗೆ ಹೋಗಬೇಡವೆಂದು ಹೇಳು ಕೈಕಾ. ನಿನಗೆ ಕರಮುಗುದಾರವು ಬೇಡಿಕೊಳ್ಳುವೆನು ಕೈಕಾ. ಕಾಡಿಗೆ ಹೋಗಬೇಡವೆಂದು ಹೇಳು. ನಾನು ಕೇಳಲಾರೆನು. ದುಃಖಿತರಾಗಬೇಡಿ ಜನಕ, ನಾವಿನ್ನು ಹೋಗಿ ಬರುತ್ತೇವೆ. ಹಾ ರಾಮಚಂದ್ರ, ಮಕ್ಕಳೇ, ಸೀತಮ್ಮ, ನಿನ್ನ ತ್ಯಾಗ ಲೋಕ ಪ್ರಸಿದ್ಧಿ ಆಗಲಿ ತಾಯಿ. ಕಂದ, ಲಕ್ಷ್ಮಣ, ಜನಕ, ಮುಂದೆ ಹುಟ್ಟುವ ಅಣ್ಣ ತಮ್ಮಂದರಿಗೆ ನಿನ್ನ ಮಾತೃಭಕ್ತಿ ದರ್ಶನವಾಗಲಿ ಕಂದ. ಹಾ ಮಕ್ಕಳೇ, ಜನಕ, ಹೊರಟೇ ಹೋಗುವರಾ? ಯಾರಲ್ಲಿ? ರಾಮಚಂದ್ರನು ಕಾಡಿಗೆ ಹೋಗಲು ಸಕಲ ಸಿದ್ಧತೆಯನ್ನು ಮಾಡಿ. ಯಾರಲ್ಲಿ? ಸೈನ್ಯ ದಳ, ಪಟ್ಟಂಗಿಗಳು ಎಲ್ಲರೂ ರಾಮನ ಜೊತೆಯಲ್ಲೇ ಹೋಗಲಿ. ಯಾರಲ್ಲಿ? ಎಲ್ಲರೂ ರಾಮನ ಜೊತೆಯಲ್ಲೇ ಹೋಗಲಿ. ಪಿತೃವಾಕ್ಯ ಪಾಲನೆಗಾಗಿ ಹೋಗುತ್ತಿರೋ ನಮಗೆ ಇದ್ಯಾವುದು ಬೇಡ ಜನಕ. ರಾತ್ರೋರಾತ್ರಿ ಒಲ್ಕಳ ದಾರಿಗಳಾಗಿ ನಾಡನ್ನು ಬಿಟ್ಟು ಕಾಡನ್ನು ಸೇರುತ್ತೇವೆ. ನಾವಿನ್ನು ಹೋಗಿ ಬರುತ್ತೇವೆ ಜನಕ. ಹಾ ರಾಮಚಂದ್ರ, ಹೊರಟೇ ಹೋಗುರಾ? ಹಿತದಯ ಸಾಗರ ದಶರಥನೇ, ಹೋಗಿ ಬರುವೆವು ನಾವಿಂದು, ಹೋಗಿ ಬರುವೆವು ನಾವಿಂದು. ಪಿತದಯ ಸಾಗರ ದಶರಥನೇ, ಪಿತದಯ ಸಾಗರ ದಶರಥನೇ, ಹೋಗಿ ಬರುವೆವು ನಾವಿಂದು, ಹೋಗಿ ಬರುವೆವು ನಾವಿಂದು. ತಂದೆಯೇ ನಿಮ್ಮಯ ಸುಂದರ ಚರಣಕ್ಕೆ, ತಂದೆಯೇ ನಿಮ್ಮಯ ಸುಂದರ ಚರಣಕ್ಕೆ ವಂದಿಸಿ ನಾವು ಹೋಗುವೆವು. ವಂದಿಸಿ ನಾವು ಹೋಗುವೆವು. ಪಿತದಯ ಸಾಗರ ದಶರಥನೇ, ಹೋಗಿ ಬರುವೆವು ನಾವಿಂದು, ಹೋಗಿ ಬರುವೆವು ನಾವಿಂದು. ಸಿದ್ಧಿಯ ಪಡೆಯಲು ಕಳುಹಿದ ನಿಮಗೂ, ಸಿದ್ಧಿಯ ಪಡೆಯಲು ಕಳುಹಿದ ನಿಮಗೂ, ಅಮ್ಮ ವಂದಿಸಿ ಹೋಗುವೆವು. ಅಮ್ಮ ವಂದಿಸಿ ಹೋಗುವೆವು. ಪಿತದಯ ಸಾಗರ ದಶರಥನೇ, ಹೋಗಿ ಬರುವೆವು ನಾವಿಂದು, ಹೋಗಿ ಬರುವೆವು ನಾವಿಂದು, ನಾವಿಂದು, ನಾವಿಂದು. ರಾಮ, ಲಕ್ಷ್ಮಣ, ಕೊನೆಗೂ ಹೊರಟೇ ಹೋದಿರಾ? ಹಾ ರಾಮಚಂದ್ರ, ಕತ್ತಲಾಗಿ ಹೋಗಿದೆ ಕೋಸಲ ನಗರ. ನಾಡನ್ನು ಬೆಳಗುವ ದೀಪ ಕಾಡನ್ನು ಸೇರಿದ್ದೇನೋ.
ನಾಡನ್ನು ಬೆಳಗುವ ದೀಪ ಕಾಡನ್ನು ಸೇರಿತೇನೋ ಕೊಳ್ಳಿಯುವ ಮಗನ ಕೊಳ್ಳಿ ಹಿಡಿಯುವ ಮಗನ ಅಳಕ್ಕೆ ತಳ್ಳಿದೆನಲ್ಲೋ ನಾಡನ್ನು ಬೆಳಗುವ ದೀಪ ಕಾಡನ್ನು ಸೇರಿತೇನೋ ರಾಮ ಸುತರಿಗಾಗಿ ನಾನು ರಥವ ಮಾಡಿದೆನಲ್ಲ ಸುತರಿಗಾಗಿ ನಾನು ರಥವ ಮಾಡಿದೆನಲ್ಲ ಪಡೆದ ಮಕ್ಕಳ ನಾನು ಅಡವಿಗಟ್ಟಿದೆನಲ್ಲ ಪಡೆದ ಮಕ್ಕಳ ನಾನು ಅಡವಿಗಟ್ಟಿದೆನಲ್ಲೋ ನಾಡನ್ನು ಬೆಳಗುವ ದೀಪ ಕಾಡನ್ನು ಸೇರಿತೇನೋ ಕೊಳ್ಳಿಯುವ ಮಗನ ಹಳ್ಳಕ್ಕೆ ತಳ್ಳಿದೆನಲ್ಲೋ ಹಳ್ಳಕ್ಕೆ ತಳ್ಳಿದೆನಲ್ಲೋ ರಾಮ ಲಕ್ಷ್ಮಣ ಸೀತಾ ಹಾ ರಾಮಚಂದ್ರ ಕೊನೆಗೂ ನನ್ನನ್ನು ಬಿಟ್ಟು ತೊರೆದು ಹೋದಿರಾ ರಾಮಚಂದ್ರ ನೀನಿಲ್ಲದ ಸ್ಥಳದಲ್ಲಿ ನಾನಿರುವುದಿಲ್ಲ ಮಗನೇ ನನ್ನನ್ನು ಕರೆದುಕೊಂಡು ಹೋಗ ಕಂದ ರಾಮಚಂದ್ರ ನಾನು ಬರುತ್ತೇನೆ ಮಗನೇ ನನ್ನನ್ನು ಕರೆದುಕೊಂಡು ಹೋಗ ಕಂದ ರಾಮಚಂದ್ರ ಪ್ರಾಣೇಶ್ವರ ಪ್ರಾಣಕಾಂತ ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋಗಿದ್ದಾಯ್ತು ಇನ್ನು ಏಳುವರಾಗಿ ಪ್ರಾಣೇಶ್ವರ ಪ್ರಾಣಕಾಂತ ಪ್ರಾಣೇಶ್ವರ ಅಯ್ಯೋ ದೈವವೇ ಹಾಳು ಮಂದನೆಯ ಮಾತನ್ನು ಕೇಳಿ ನನ್ನ ಮಾಂಗಲ್ಯವೂ ಕಳೆದುಕೊಂಡೆನಲ್ಲ ಪ್ರಾಣೇಶ್ವರ ಏಳುವರಾಗಿ ಪ್ರಾಣಕಾಂತ ಏಳುವ ಅಯ್ಯೋ ಹಾಳು ಮಂದರೆ ನಿನ್ನ ಮಾತನ್ನು ಕೇಳಿ ಕೆಟ್ಟನಲ್ಲ ಕೆಟ್ಟನಲ್ಲ ಏನೇ ವಿಧಿ ಲೀಲೆ ಶೋಕದ ಕಾದಿರುಳೆ ದೇವಾ ಏನೇ ವಿಧಿ ಲೀಲೆ ಶೋಕದ ಕಾದಿರುಳೆ ದೇವಾ ಏನೇ ವಿಧಿ ಲೀಲೆ ಪ್ರಾಣೇಶ್ವರ ಪ್ರಾಣಕಾಂತ ಅಯ್ಯೋ ದೈವವೇ ಪ್ರಾಣೇಶ್ವರ ವಿಧಿಯ ಲೀಲೆ ಹರೆಯದ ಮನೆಗೆ ಸಲ್ಲದು ಈ ದಾಪ ದೇವ ಸಲ್ಲದು ಈ ದಾಪ ದೇವ ವಿಧಿಯ ಲೀಲೆ ಹರೆಯದ ಮನೆಗೆ ಸಲ್ಲದು ಈ ದಾಪ ದೇವ ಸಲ್ಲದು ಈ ದಾಪ ದೇವ ಏನೇ ವಿಧಿ ಲೀಲೆ ಸೋದನ ಕಾದಿರುಳೆ
ಕೆಟ್ಟನಲ್ಲ ನಾನೀಶ್ವರ. ಹರಿಯದಾನ ಈ ವಿಷಾದ ಪ್ರಾಣಕಂತ ಹರಿಯದಾನ ಈ ವಿಷಾದ ಆನದ ಮೋದ ದೇವ ಆನದ ಮೋದ ಸಹಿಸೆ ಶಾಪ ಸಹಿಸೆ ತಾಪ ತಪ್ಪದು ಪರಿತಾಪ ದೇವ ತಪ್ಪದು ಪರಿತಾಪ ದೇವ ಏನೇ ವಿಧಿಲೀಲೆ ಸೋದರ 18 ವರ್ಷಗಳ ಬಳಿಕ ದಿರುಳೆ. RCB ವಿನ್ ಆಗಿದೆ. ಪ್ರಾಣಕಾಂತ ಅಯ್ಯೋ ದೈವವೇ, ಹಾಳು ಮಂದ್ರೆಯ ಮಾತನು ನಾನು ಕೆಟ್ಟನಲ್ಲ ಕೆಟ್ಟನಲ್ಲ. ತೋರುವುದ ಪಸಕುನ ಅನುಜ ತೋರುವುದ ಪಸಕುನ ಅಣ್ಣ ಈಗ ಈಗ ಬರುವ ಮಾರ್ಗದಿ ಅಪಸಕುನಗಳೇ ಅನುಜ ಅದ ಬರುವ ಮಾರ್ಗದಿ ಅಪಸಕುನಗಳೇ ಕೇಳುತ್ತಲಿರುವೆನು ಪರಿಯೇ ಹರಿಯೇನು ಕೇಳುತ್ತಲಿರುವೆನು ಪರಿಯೇ ಹರಿಯೇನು ತೋರುವುದ ಪಸಕುನ ಅನುಜ ತೋರುವುದ ಪಸಕುನ ಅನುಜ ಅಣ್ಣ ಅರಮನೆಗೋಗಿ ತಿಳಿಯುವ ನಾವು ಅರಮನೆಗೋಗಿ ತಿಳಿಯುವ ನಾವು ಚಿಂತೆಯ ತೊರೆದು ನೇನಡ ಅಣ್ಣ ಅನುಜ ಚಿಂತೆಯ ತೊರೆದು ನೇನಡ ಅಣ್ಣ ಚಿಂತಿಸಬೇಡವ ಅಣ್ಣ ನೀನು ಚಿಂತಿಸಬೇಡವ ಅಣ್ಣ ಅನುಜ ಬರುವ ಮಾರ್ಗದಿ ನರಿಕಾಗೆಗಳು ಅನುಜ ಅಣ್ಣ ಬರುವ ಮಾರ್ಗದಿ ನರಿಕಾಗೆಗಳು ಅಪಸಕುನವನೇ ನುಡಿದವು ಅನುಜ ಅಪಸಕುನವನೇ ನುಡಿದವು ಅನುಜ ತೋರುವುದ ಪಸಕುನ ಅನುಜ ತೋರುವುದ ಪಸಕುನ ಏನಾಗಿರುವುದೋ ತಿಳಿಯುವ ನಾವು ಅನುಜ ಏನಾಗಿರುವುದು ತಿಳಿಯುವ ನಾವು ಚಿಂತೆಯ ತೊರೆದು ನೇನಡ ಅಣ್ಣ ಚಿಂತೆಯ ತೊರೆದು ನೇನಡ ಅಣ್ಣ ಚಿಂತಿಸಬೇಡವ ಅಣ್ಣ ನೀನು ಚಿಂತಿಸಬೇಡವ ಅಣ್ಣ
ಅನುಜ, ಬರುವ ಮಾರ್ಗದ ಉದ್ದಕ್ಕೂ ನರಿಕಾಗೆಗಳು ಬರೀ ಅಪಶಕುನವನ್ನೇ ನುಡಿಯುತ್ತಿವೆ. ಏನಾಗಿರುವುದು ತಿಳಿಯದಾಗಿದಲ್ಲ ಅನುಜ? ಹೌದು ಅಣ್ಣ, ಏನೋ ಆಗಿರಬಹುದು. ಅರಮನೆಯ ಮೇಲ್ಭಾಗದಲ್ಲಿ ಹಾರಾಡುತ್ತಿರುವ ಲಾಂಛನವು ಇಳಿಮುಖವಾಗಿದೆ. ಅರಮನೆಯಲ್ಲಿ ಏನೋ ಅನರ್ಥವು ಸಂಭವಿಸಿರಬಹುದು. ನಡೆ, ಜಾಗ್ರತೆಯು ಹೋಗೋಣ. ಆಗಲಿ, ನಡೆ ಅನುಜ. ಕರುಣಾ ಸಾಗರ ಕರುಣಾ ಸಾಗರ ಕರುಣಾ ಸಾಗರ ಕರುಣಾ ಸಾಗರ ಪಾರ್ವತಿ ವಲ್ಲಭ ಪರಮೇಶ ಪಾರ್ವತಿ ವಲ್ಲಭ ಪರಮೇಶ ಕರುಣಾ ಕರುಣಾ ಸಾಗರ ಕರುಣಾ ಸಾಗರ ಪಾರ್ವತಿ ವಲ್ಲಭ ಪರಮೇಶ ಪಾರ್ವತಿ ವಲ್ಲಭ ಪರಮೇಶ ಪಿತೃವಾಕ್ಯ ಪರಿಪಾಲನೆಗಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ ಸಕಲವ ತೊರೆದು ನಡೆದು ಬಂದೆವು ನಾವು. ಸಕಲವ ತೊರೆದು ನಡೆದು ಬಂದೆವು ನಾವು. ಕರುಣಾ ಸಾಗರ ಕರುಣಾ ಸಾಗರ ಕರುಣಾ ಸಾಗರ ಕರುಣಾ ಸಾಗರ ಪಾರ್ವತಿ ವಲ್ಲಭ ಪರಮೇಶ ಪಾರ್ವತಿ ವಲ್ಲಭ ಪರಮೇಶ. ವರುಷ ವನವಾಸ ಮುಗಿಸಿ ತೆರಳುವಂತೆ ಅನುಗ್ರಹಿಸೋ. 14 ವರುಷ ವನವಾಸ ಮುಗಿಸಿ ತೆರಳುವಂತೆ ಅನುಗ್ರಹಿಸೋ. ಕರುಣಾ ಸಾಗರ ಕರುಣಾ ಸಾಗರ ಕರುಣಾ ಸಾಗರ ಕರುಣಾ ಸಾಗರ ಪಾರ್ವತಿ ವಲ್ಲಭ ಪರಮೇಶ ಪಾರ್ವತಿ ವಲ್ಲಭ ಪರಮೇಶ. ಲಕ್ಷ್ಮಣ, ಅಣ್ಣ, ಸೀತಾ, ಪ್ರಾಣೇಶ್ವರ, ನಗರವನ್ನು ಬಿಟ್ಟು ಬಹುದೂರ ಬಂದಂತಾಯಿತು. ಏಕೋ ನನ್ನ ಮನಸ್ಸು ಸ್ಥಿರವಿಲ್ಲ. ಮನದಲ್ಲೇನೋ ಒಂದು ರೀತಿಯ ಆತಂಕ. ನಗರದಲ್ಲೇನಾಗಿರುವುದೋ ತಿಳಿಯದಾಯಿತಲ್ಲ. ಹೌದು ಸ್ವಾಮಿ, ಚಿಂತಿಸಬೇಡಿ ಸ್ವಾಮಿ. ಅಣ್ಣ, ನಾಡನ್ನು ಬಿಟ್ಟು ಕಾಡನ್ನು ಸೇರಿದಂತಾಯಿತು. ಇನ್ನೇಕೆ ಅದರ ಚಿಂತೆ? ಬನ್ನಿ, ಈ ವೃಕ್ಷದ ನೆರಳಿನಲ್ಲಿ ಕುಳಿತುಕೊಂಡು ನಡೆದು ಬಂದ ಆಯಾಸವೆಲ್ಲವನ್ನು ಪರಿಹರಿಸಿಕೊಳ್ಳಿ. ಹಾಗಲೇ ಲಕ್ಷ್ಮಣ, ನಡೆ. ಸೀತಾ, ಬರುವಳಾಗು. ಹಾಗೆ ಆಗಲಿ ಸ್ವಾಮಿ. ಅಮ್ಮ, ಇದೋ ನಿಮಗೆ ವಂದಿಸುವೆವು. ಕುಮಾರ, ನಿಮಗೆ ಮಂಗಳವಾಗಲಿ. ಇದೇನು ಎಲ್ಲರೂ ಮೌನವಾಗಿರಲು ಕಾರಣವೇನು ಅಮ್ಮ? ಭರತ ಶತ್ರುಘ್ನರೇ, ನಿಮ್ಮ ತಂದೆಯವರು ಮರೆದು ಓದಿರ ಜನಕ ದೂರ ಓದಿರ. ಮರೆದು ಓದಿರ ಜನಕ ದೂರ ನಡೆದಿರ.
ನಾಲ್ಕು ಜನ ಮಕ್ಕಳನ್ನು ತಬ್ಬಲಿ ಮಾಡಿ ಹೋಗಿರ ಜನಕ ಜನಕ ನಾಲ್ಕು ಜನ ಮಕ್ಕಳನ್ನು ತಬ್ಬಲಿ ಮಾಡಿ ಹೋಗಿರ ಜನಕ ತೊರೆದು ಹೋದಿರ ಜನಕ ದೂರ ನಡೆದಿರ ಜನಕ 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 ಮೂರು ಜನ ಮಾತೆಯರನ್ನು ಮುಂದೆ ಮಾಡಿ ಹೋಗಿರ ಜನಕ ಆ ಜನಕ ಮೂರು ಜನ ಮಾತೆಯರನ್ನು ಮುಂದೆ ಮಾಡಿ ಹೋಗಿರ ಜನಕ ತೊರೆದು ಹೋದಿರ ಜನಕ ದೂರ ನಡೆದಿರ ಜನಕ 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 ಭರತ ಶತ್ರುಘ್ನರೇ, ಮಂತ್ರಿವರ್ಯ, ಜನಕ ನಾಲ್ಕು ಜನ ಮಕ್ಕಳನ್ನು ತಬ್ಬಲಿ ಮಾಡಿ ನಮ್ಮಿಂದ ದೂರಾಗಿ ಹೋದಿರ ಜನಕ ಜನಕ ಮೂರು ಜನ ಮಾತೆಯರನ್ನು ಮುಂದೆ ಮಾಡಿ ದೂರ ಹೋದಿರ ಜನಕ. ಶಾಂತರಾಗಿ ಭರತ ಶತ್ರುಘ್ನರೇ, ನಿಮ್ಮ ತಂದೆಯವರ ದೈವಾಧೀನರಾಗಿರುವುದರಿಂದ ನಿಮ್ಮ ತಂದೆಯವರ ಶವವನ್ನು ಶೈತ್ಯಾಗಾರದಲ್ಲಿ ಹೆಚ್ಚು ಕಾಲ ಬೇಗನೆ ಮುಂದೆ ಆಗಬೇಕಾದ ಕೆಲಸಗಳನ್ನು ಮಾಡೋಣ. ಶಾಂತರಾಗಿ. ಆಗಲಿ ಮಂತ್ರಿಗಳೇ. ಎಲ್ಲಿ ನನ್ನ ಹಣ್ಣೊಂದಿರಾದ ರಾಮಲಕ್ಷ್ಮಣರು? ದಿಮ್ಮಾಳ್, ರಾಮ ಲಕ್ಷ್ಮಣ ಅಮ್ಮ. ಕುಮಾರ, ನಾನು ಹೇಳಿದ್ದೇನೆ ಕೇಳುವರಾಗಿ. ಕುಮಾರ್, ಹೇಳಮ್ಮ. ಕುಮಾರ, ಹಿಂದೆ ದೇವಾಶ್ರಿತ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರಿಗೆ ನೀವು 2 ವರಗಳನ್ನು ಕೇಳಿದ್ದೇನೆ. ಆ 2 ವರಗಳನ್ನು ನಡೆಸಿಕೊಡಲಾರದೆ ಆ ರಾಮ ಲಕ್ಷ್ಮಣ ಸೀತೆಯನ್ನು ವನವಾಸಕ್ಕೆ ಕಳಿಸಿದ್ದೇನೆ. ಕಾಡಿಗೆ ಹೋದರು ಏಕಮ್ಮ? ನನ್ನ ಮಾತನ್ನು ಕೇಳಿ ವನವಾಸಕ್ಕೆ ತೆರಳಿದರು ಕುಮಾರ. ರಾಮಚಂದ್ರ, ಕೇಳಲಾರೆನು ಕಿವಿ ಕರ್ಣದಲ್ಲಿ ಅಣ್ಣ, ಕೇಳಲಾರೆನು ಕಿವಿ ಕರ್ಣದಲ್ಲಿ ಅಣ್ಣ, ದೇಹವೇ ದಯಿಸುತ್ತಿರುವುದು ಅಣ್ಣ, ಕೇಳಲಾರೆನು ಕಿವಿ ಕರ್ಣದಲ್ಲಿ ಅಣ್ಣ, ದೇಹವೇ ದಯಿಸುತ್ತಿರುವುದು ಅಣ್ಣ, ಪಾತಕಿಯ ಮಾತು ಕೇಳಿ ಕಾಡಿಗೋದೆಯ ಅಣ್ಣ, ಪಾತಕಿಯ ಮಾತು ಕೇಳಿ ಕಾಡಿಗೋದೆಯ ಅಣ್ಣ, ಇಂಥ ಪಾಪಿಗೆ ಮಗನಾಗಿ ಹೇಗೆ ಜನಿಸಿದನೋ ಅಣ್ಣ.
ಕೇಳಲಾರೆನು ಕಿವಿತರ್ಣದಲ್ಲಿ ಅಣ್ಣ. ದೇಹವೇ ದಯಿಸುತ್ತಿರುವುದು ಅಣ್ಣ, ಅಣ್ಣ ಅಣ್ಣ ಅಣ್ಣ. ಅಣ್ಣ, ಇಂಥ ಪುತ್ರಘಾತಕಿಯ ಮಾತು ಕೇಳಿ ಕಾಡಿಗೋದೆಯ ಅಣ್ಣ. ಇಂಥ ಪುತ್ರ ವಿಯೋಗದಿಂದ ಜನಕನು ಇಹಲೋಕವನ್ನು ತೊರೆದಿದ್ದಾರೆ. ಇಂಥ ಪಾಪಿಗೆ ನಾನೇಕೆ ಮಗನಾಗಿ ಜನಿಸಿದನು? ದುಃಖಿಸಬೇಡಿ, ಶಾಂತರಾಗಿ ಕುಮಾರ, ಶಾಂತರಾಗಿ. ಛೀ, ಪತಿ ಪುತ್ರ ಘಾತಕಿಯೇ, ನೀನು ಹೆಣ್ಣಲ್ಲ, ಎಮ್ಮಾರಿ, ಮಾತೇ ಅಲ್ಲ, ಮಸಣಿ. ಪತಿ ಪುತ್ರ ಘಾತಕಿಯೇ, ಕೊಲ್ಲವೆ ನಾ ಕೊಲ್ಲ ಕೈಕೆಯನ, ಕೊಲ್ಲವೆ ನಾ ಕೊಲ್ಲ ಕೈಕೆಯನ. ಹಂತಸದಿಂದಲೇ ಬೆಳೆ ಬೆಳೆದೆನ್ನೆಯ, ಹಂತಸದಿಂದಲೇ ಬೆಳೆ ಬೆಳೆದೆನ್ನೆಯ, ಕೊಲ್ಲವೆ ನಾ ಕೊಲ್ಲ ಕೈಕೆಯನ. ಅಣ್ಣ ರಾಮನ ಕಾಡಿಗಟ್ಟಿದ, ಅಣ್ಣ ರಾಮನ ಕಾಡಿಗಟ್ಟಿದ, ಭಕ್ತ ಪ್ರಾಣವ ಹರಣ ಮಾಡಿದ, ಭಕ್ತ ಪ್ರಾಣವ ಹರಣ ಮಾಡಿದ. ಭಾರತೀಯ ಶಿವವನ್ನು ಸೇದಲೆ ಮಾಡುವೆ, ಭಾರತೀಯ ಶಿರವನ್ನು ಸೇದಲೆ ಮಾಡುವೆ. ಕೊಲ್ಲವೆ ನಾ ಕೊಲ್ಲ ಕೈಕೆಯನು, ಕೊಲ್ಲವೆ ನಾ ಕೊಲ್ಲ ಕೈಕೆಯನು. ಹಂತಸದಿಂದಲೇ ಬೆಳೆ ಬೆಳೆದೆನ್ನೆಯ, ಕೊಲ್ಲವೆ ನಾ ಕೊಲ್ಲ ಕೈಕೆಯನು. ಇಲ್ಲವ ಪುತ್ರಘಾತಕಿ, ಈ ದೊರೆ ಮೇಲೆ ನೀನು ಹೇಳಬಾರದು, ಹೇದರೆ ನಮ್ಮ ಬಾಂಧವರಿಗೆ ಕಳಿಸುವೆನು. ತಡೆ ತಡೆ ದುಡುಕದಿರು ಶತ್ರುಘ್ನ, ತಡೆ ತಡೆ ದುಡುಕದಿರು ಶತ್ರುಘ್ನ. ಮಾತು ಹತ್ಯೆ ಮಹಾಪಾಪವು ಶತ್ರುಘ್ನ. ಶತ್ರುಘ್ನ, ಶಾಂತನಾಗು. ಮಾತೃಹತ್ಯೆಯು ಮಹಾಪಾಪವು. ಭರತ, ತಿಳಿದವನು ಜ್ಞಾನಿಯೂ ಆದ ನೀನೂ ಸಹ ಈ ರೀತಿ ಮಾತನಾಡುವುದೇ? ಶಾಂತನಾಗು. ಎಲ್ಲ ವಿಧಿಯ ನಿಯಮ. ಮುಂದೆ ಆಗಬೇಕಾದ ನಿಮ್ಮ ತಂದೆಯವರ ಕಾರ್ಯವನ್ನು ಮಾಡೋಣ. ಮಂತ್ರಿವರ್ಯ, ಈ ಪಾತಕಿಗೆ ಘೋರ ಶಿಕ್ಷೆ ಆಗಲೇಬೇಕು ಮಂತ್ರಿವರ್ಯ. ಆಗಲಿ ಮಂತ್ರಿಗಳೇ, ಆ ತಂದೆಯವರ ಅಂತ್ಯ ಸಂಸ್ಕಾರವನ್ನು ಮಾಡಿ ಕಾಡಿಗೆ ಹೋಗಿ ಅಣ್ಣನನ್ನು ಕರೆದು ತಂದು ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ ಅಣ್ಣ. ಹಾಗೇ ಮಾಡಿರಿ, ನಿಮಗೆ ಮಂಗಳವಾಗಲಿ. ಅಣ್ಣ ಹತ್ತಿಗೆಯವರು ಮಲಗಿದ್ದಾರೆ. ನಾನಾದರೂ ಅಣ್ಣ ಹತ್ತಿಗೆಯವರ ಸೇವೆಯಲ್ಲಿ ದೀಕ್ಷಿತನು. ಫಲಾರವನ್ನು ಸಂಗ್ರಹಿಸಿ ತೆಗೆದುಕೊಂಡು ಬರುತ್ತೇನೆ. ಎಂತ ಸೊಬಗಿನ ವನವ ನಾನು ನೋಡುತ್ತಿರುವೆ, ಎಂತ ಸೊಬಗಿನ ವನವ ನಾನು ನೋಡುತ್ತಿರುವೆ. ನಾನಾ ತರಹದ ಫಲವು ಶೋಭಿಸುತ್ತಲಿಹವು, ನಾನಾ ತರಹದ ಫಲವು ಶೋಭಿಸುತ್ತಲಿಹವು. ಎಂತ ಸೊಬಗಿನ ವನವ ನಾನು ನೋಡುತ್ತಿರುವೆ. ಇಲ್ಲಿ ನೋಡಲು ಜಂಬು ಜೋತಾಡುತ್ತಲಿಹವು,
ಅಲ್ಲಿ ಕಾಣುತ್ತಲಿಹವು ಗೋಡಂಬಿ ಫಲವು. ಅಲ್ಲಿ ಕಾಣುತ್ತಲಿಹವು ಗೋಡಂಬಿ ಫಲವು. ಎಂತ ಸೊಬಗಿನ ವನವ ನಾನೋಡುತ್ತಿರುವೆ. ಮಲ್ಲೆ ಮಲ್ಲಿಗೆ ಜಾಜಿ ಕಂಪನ್ನು ಬೀರುತ್ತಿಹವು. ಮಲ್ಲೆ ಮಲ್ಲಿಗೆ ಜಾಜಿ ಕಂಪನ್ನು ಬೀರುತ್ತಿಹವು. ಹಣ್ಣ ಹಾತಿಗೆ ಎಲ್ಲವ ಸಮರ್ಪಿಸುವೆನು. ಎಂತ ಸೊಬಗಿನ ವನವ ನಾನೋಡುತ್ತಿರುವೆ, ನಾನೋಡುತ್ತಿರುವೆ, ನಾನೋಡುತ್ತಿರುವೆ. ಇದೆಲ್ಲವನ್ನು ಹಣ್ಣ ಹತ್ತಿಗೆಯವರಿಗೆ ಸಮರ್ಪಿಸುವೆನು. ಏನಿದು? ಯಾರೋ ಈ ಕಡೆಯೇ ಬರುವಂತೆ ಭಾಸವಾಗುತ್ತಿರುವುದಲ್ಲ. ಹೌದು, ಇದು ಸೈನಿಕರ ಸಪ್ಪಳ. ಈ ವಿಚಾರವನ್ನು ಅಣ್ಣನವರಿಗೆ ತಿಳಿಸುತ್ತೇನೆ. ಅಣ್ಣ, ಅಣ್ಣ, ಹೇಳಿ ಹೇಳಿ. ಲಕ್ಷ್ಮಣ, ಏಕೆ ಗಾಬರಿಯಿಂದ ಎಚ್ಚರಿಸಿದೆ? ಅಣ್ಣ, ಯಾರೋ ಸೈನ್ಯ ಸಮೇತರಾಗಿ ಈ ಕಡೆಯೇ ಧಾವಿಸುತ್ತಿದ್ದಾರೆ. ಹೌದೇ ಲಕ್ಷ್ಮಣ? ಅಯೋಧ್ಯೆಯ ಲಾಂಛನವನ್ನೂ ಕಟ್ಟಿರುವರಲ್ಲ, ಭರತನೇನಾದರೂ ಬರುತ್ತಿರಬಹುದೇ? ಹೌದು ಅಣ್ಣ, ಅವರೇ. ನನ್ನ ಅನುಮತಿಯನ್ನು ಕೊಡಿ, ನಾನು ಅವರನ್ನು ಇಲ್ಲಿಂದಲೇ ಧ್ವಂಸ ಮಾಡಿಬಿಡುತ್ತೇನೆ. ಆತುರ ಪಡಬೇಡ ಲಕ್ಷ್ಮಣ. ಭರತನ ಹೃದಯ ಶ್ರೀಮಂತಿಕೆ ನಿನಗೆ ತಿಳಿಯದು. ಹೋಗು, ನಾವಿರುವ ಸ್ಥಳ ಅವನಿಗೆ ತಿಳಿಯದು. ಹೋಗಿ ಕರೆದುಕೊಂಡು ಬಾ ಲಕ್ಷ್ಮಣ. ಹಾಗೆ ಆಗಲಿ ಅಣ್ಣ. ಅಣ್ಣ, 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 ಇದೋ ನಿಮ್ಮ ಪಾದಕ್ಕೆ ವಂದಿಸಬೇಕು. ಭರತ, ಶತ್ರುಘ್ನ, ನಿಮ್ಮಿಬ್ಬರಿಗೂ ಮಂಗಳವಾಗಲಿ ಮೇಲೆ ಹೇಳಿ. ಹತ್ತಿಗೆ ನಿಮ್ಮ ಪಾದಕ್ಕೆ ವಂದಿಸಬೇಕು. ಭರತ, ಶತ್ರುಘ್ನ, ನಿಮ್ಮಿಬ್ಬರಿಗೂ ಮಂಗಳವಾಗಲಿ ಮೇಲೇಳಿ. ಪಾದಕ್ಕೆ ವಂದಿಪೆವು ನಮ್ಮನ್ನು ಮನ್ನಿಸಿ ಪರೆ ಅಣ್ಣ. ಪಾದಕ್ಕೆ ವಂದಿಪೆವು ನಮ್ಮನ್ನು ಮನ್ನಿಸಿ ಪರೆ ಅಣ್ಣ. ನಿಮ್ಮಯ ಪಾದವ ಕಾಣದೆ ನಾವು, ನಿಮ್ಮಯ ಪಾದವ ಕಾಣದೆ ನಾವು ಮನದಲ್ಲಿ ನೊಂದಿದೆವೋ, ಮನದಲ್ಲಿ ನೊಂದಿದೆವೋ. ಮಾತೆಯ ಅಪರಾಧವನು, ಮಾತೆಯ ಅಪರಾಧವನು ಮನ್ನಿಸಿ ಬಾರಣ್ಣ, ನೀನು ಮನ್ನಿಸಿ ಬಾರಣ್ಣ. ಪಾದಕ್ಕೆ ವಂದಿಪೆವು ನಮ್ಮನ್ನು ಮನ್ನಿಸಿ ಬರೆಯಣ್ಣ. ಅಣ್ಣ, ನಿಮ್ಮನ್ನು ನೋಡುವ ತನಕ ನಮ್ಮ ಮನ ಮಿಡಿಯುತ್ತಿತ್ತು. ನಿಮ್ಮನ್ನು ಕಂಡು ನಾವು ಕೃತಾರ್ಥರಾದೆವು. ಕೈಕಾ ಮಾತೆಯ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವೆನು. ಭರತ, ಇದರಲ್ಲಿ ಕೈಕಾಮಾತೆಯವರ ಅಪರಾಧವೇನಿದೆ ಭರತ? ಲೋಕದಲ್ಲಿರಬಹುದಾದ ಎಲ್ಲ ತಾಯಂದಿರು ತಮ್ಮ ಮಕ್ಕಳ ಅಭ್ಯುದಯಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆನ್ನುವುದಕ್ಕೆ
ನಮ್ಮ ಕೈಕಾಮಾತೆಯವರೇ ನಿದರ್ಶನವಲ್ಲವೇ ಭರತ? ಅದಿರಲಿ, ಅಯೋಧ್ಯೆಯಲ್ಲಿ ತಂದೆ ತಾಯಂದಿರು ಪ್ರಜೆ ಪರಿವಾರವು ಕ್ಷೇಮವೇ ಭರತ? ಅಣ್ಣ, ಇನ್ನೆಲ್ಲಿ ಕ್ಷೇಮ ಅಣ್ಣ? ಏಕೆ ಭರತ? ತಂದೆಯವರು ಸ್ವರ್ಗಸ್ಥರಾದರು. ಸ್ವರ್ಗಸ್ಥರಾದರು. ಎಂತ ಕಠೋರವಾದ ವಾಕ್ಯವನ್ನು ನುಡಿದೆ ಭರತ. ಜನಕ ಜನಕ ಎಲ್ಲರಿಂದ ನೀವು ದೂರಾದಿರ. ಜನಕ ತೊರೆದಿರ ಈಗರೆಯ. ಮಗನಿಗೊದಗಿತು ದುಃಖ ಎಂದು ಮನದಲ್ಲಿ ನೊಂದು. ಮಗನಿಗೊದಗಿತು ದುಃಖ ಎಂದು ಮನದಲ್ಲಿ ನೊಂದು. ಪ್ರಾಣಹರಣವ ಮಾಡಿದಿರೇಗೆ. ಪ್ರಾಣಹರಣವ ಮಾಡಿದಿರೇಗೆ. ಸಾಕ ನೀಡಿದ ಸತಿಯು ಕರಗಿಸಲಾದ ಸುತರು. ಕರ್ಮ ನೀಡಿದ ಸತರು ಸಾಗಿಸಲರಿದ ಸುತರು. ನಿಮ್ಮ ವಾಕ್ಯವ ನಿಂದಿಸಿ ಸಾವಿಗೆ ನೂಕಿದರೆ. ನಿಮ್ಮ ವಾಕ್ಯವ ನಿಂದಿಸಿ ಸಾವಿಗೆ ನೂಕಿದರೆ. ಜನಕ ತೊರೆದಿರ ಈಗರೆಯ. ಎಲ್ಲರಿಂದ ನೀವು ದೂರಾದಿರ. ಜನಕ ಜನಕ ಜನಕ. ಜನಕ ದಶರಥ ಎಂಬ ಬಿರುದನ್ನು ಪಡೆದು ಸರಿರಾಜನ ಮೇಲೆ ಯುದ್ಧವನ್ನು ಮಾಡುವ ಸಾಹಸವನ್ನು ತೋರಿದ ನೀವು ನಿಮ್ಮ ಮಡದಿ ಮಕ್ಕಳಿಂದಲೇ ಪರಲೋಕವನ್ನು ಸೇರಿದಿರಾ ಜನಕ, ಪರಲೋಕವನ್ನು ಸೇರಿದಿರಾ. ಅಣ್ಣ, ಶಾಂತರಾಗಿ, ದುಃಖಿಸಬೇಡಿ, ಶಾಂತರಾಗಿ. ನಿಮ್ಮ ಅಂತ್ಯ ಕಾಲದಲ್ಲಿ ನಿಮ್ಮ ಸೇವೆ ಮಾಡುವ ಭಾಗ್ಯವು ನಮಗಿಲ್ಲದೆ ಹೋಯಿತೆ ಜನಕ, ನಮಗಿಲ್ಲದೆ ಹೋಯಿತೆ. ಅಣ್ಣ, ನಾವು ಇರಲಿಲ್ಲ ಅಣ್ಣ. ಅನುಜ, ಭರತ, ಶತ್ರುಘ್ನ, ನೀವಲ್ಲವೇ ಭಾಗ್ಯಶಾಲಿಗಳು. ತಂದೆಯ ಅಂತ್ಯ ಕಾಲದಲ್ಲಿ ಅವರ ಸೇವೆಯನ್ನು ಮಾಡಿದವರು. ಅಣ್ಣ, ನಾವು ಇರಲಿಲ್ಲ. ಅಯ್ಯೋ ದುರ್ವಿಧಿಯೇ, 4 ಜನ ಮಕ್ಕಳಿದ್ದರು. ತಂದೆಯ ಮರಣ ಕಾಲದಲ್ಲಿ ಅವರ ಸೇವೆಯ ಮಾಡುವ ಭಾಗ್ಯವನ್ನು ನಾವ್ಯಾರೂ ತರಲಿಲ್ಲವೇ, ನಾವ್ಯಾರೂ ತರಲಿಲ್ಲವೇ. ಅನುಜರೇ, ಅಣ್ಣ, ಸೀತಾ, ಪ್ರಾಣೇಶ್ವರ, ನಡೆಯಿರಿ. ಅಲ್ಲಿ ಸರಿಯೋ ನದಿಯು ಮೈದುಂಬಿ ಹರಿಯುತ್ತಿದ್ದಾಳೆ. ತಂದೆಯವರಿಗೆ ತರ್ಪಣವನ್ನು ಕೊಡೋಣ. ಹಾಗೆ ಹಾಗೆ ಆಗಲಿ ಅಣ್ಣ. ಅಮ್ಮ ಗಂಗಮ್ಮ ಬೇಡುತ್ತಿಯೆವು ದಶರಥನ ಸುತರು. ಅಮ್ಮ ಗಂಗಮ್ಮ
ಅಮ್ಮ ಗಂಗಮ್ಮ ಬೇಡುತ್ತಿರುವು ದಶರಥನ ಸುತರು ಅಮ್ಮ ಗಂಗಮ್ಮ ಮೊತ್ತಜ ಭಗೀರಥ ರಾಜನಿಗೊಲಿದು ಮೊತ್ತಜ ಭಗೀರಥ ರಾಜನಿಗೊಲಿದು ದರೆಯನ್ನು ಪಾವನ ಮಾಡಿದೆ ತಾಯೇ ದರೆಯನ್ನು ಪಾವನ ಮಾಡಿದೆ ತಾಯೇ ನೂರೊಂದು ಸಾಗರ ಪುತ್ರರೆಲ್ಲರ ನೂರೊಂದು ಸಾಗರ ಪುತ್ರರೆಲ್ಲರ ಕಪಿಲೆಯ ಮೂಲಕ ಸ್ವರ್ಗಕ್ಕೆ ಸೇರಿಸಿದೆ ಕಪಿಲೆಯ ಮೂಲಕ ಸ್ವರ್ಗಕ್ಕೆ ಸೇರಿಸಿದೆ ಅಮ್ಮ ಗಂಗಮ್ಮ ಬೇಡುತ್ತಿರುವು ದಶರಥನ ಸುತರು ಅಮ್ಮ ಗಂಗಮ್ಮ ನಮ್ಮ ತಂದೆ ದಶರಥ ರಾಜರು ನಮ್ಮ ತಂದೆ ದಶರಥ ರಾಜರು ನಮ್ಮನ್ನು ತೊರೆದು ನಿಮ್ಮಲ್ಲಿ ಸೇರಿದರು ನಮ್ಮನ್ನು ತೊರೆದು ನಿಮ್ಮಲ್ಲಿ ಸೇರಿದರು ತಮ್ಮ ಕಳೆದು ಸ್ವರ್ಗಕ್ಕೆ ಸೇರಿಸಮ್ಮ ಕಳೆದು ಸ್ವರ್ಗಕ್ಕೆ ಸೇರಿಸಮ್ಮ ಬೇಡುತ್ತಿರುವು ದಶರಥನ ಸುತರು ಬೇಡುತ್ತಿರುವು ದಶರಥನ ಸುತರು ಅಮ್ಮ ಗಂಗಮ್ಮ ಬೇಡುತ್ತಿರುವು ದಶರಥನ ಸುತರು ಅಮ್ಮ ಗಂಗಮ್ಮ ಅಮ್ಮ ಗಂಗಮ್ಮ ತಾಯೇ, ನಮ್ಮ ತಂದೆ ದಶರಥ ಮಹಾರಾಜರು ನಮ್ಮನ್ನು ತೊರೆದು ನಿಮ್ಮಲ್ಲೇ ಸೇರಿಹರು ತಾಯೇ. ಅವರ ಕರ್ಮ ಕ್ಲೇಶಗಳನ್ನು ಕಳೆದು ಸ್ವರ್ಗಕ್ಕೆ ಸೇರಿಸು ತಾಯೇ. ಅನುಜರೇ, ಅಣ್ಣ ಅಲ್ಲಿ ಕಾಣುವ ಸ್ಮಶಾನದಲ್ಲಿ ನಮ್ಮ ವಂಶಸ್ಥರಾದ ಹರಿಶ್ಚಂದ್ರ ಮಹಾರಾಜರು ಶವ ಸಂಸ್ಕಾರವನ್ನು ಮಾಡಿ ಸತ್ಯವನ್ನು ಉಳಿಸಿಕೊಂಡರಂತೆ. ಅಲ್ಲಿ ಯಾರೇ ಶವವನ್ನು ತಂದು ಸಂಸ್ಕಾರ ಮಾಡಲಿ, ಗಂಗಮ್ಮನಿಗೆ ತರ್ಪಣವನ್ನು ಕೊಡಲಿ, ನೇರವಾಗಿ ಸ್ವರ್ಗಕ್ಕೆ ಸೇರುವರಂತೆ. ಅನುಜ, ಅಣ್ಣ ಭರತ, ಅಣ್ಣ ಅನುಜ, ಶತ್ರುಘ್ನ, ನೀವಿನ್ನು ಹೊರಡುವರಾಗಿ ದುಃಖಿತರಾದ ಮಾತೆಯರಿಗೆ ನಮ್ಮ ವಂದನೆಯನ್ನೂ ತಿಳಿಸಿ. ಅಣ್ಣ, ನಿಮ್ಮನ್ನು ಕರೆದುಕೊಂಡು ಹೋಗಲೆಂದು ಬಂದಿದ್ದೇವೆ. ಬನ್ನಿ ಅಣ್ಣ, ಹೋಗೋಣ. ಅದು ಹೇಗೆ ಸಾಧ್ಯ ಭರತ? ಪಿತೃವಾಕ್ಯ ಪಾಲನೆ ಮಾಡಬೇಕಲ್ಲವೇ? ಹಾಗಾದರೆ ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಾವು ಇಲ್ಲೇ ಇರುತ್ತೇವೆ ಅಣ್ಣ. ಅದು ಹೇಗೆ ಭರತ? ಅದು ಹೇಗೆ ಸಾಧ್ಯ ಭರತ? ಅಯೋಧ್ಯೆಯಲ್ಲಿ ರಾಜ್ಯಭಾರವು ನಿನ್ನದಲ್ಲವೇ? ಮತ್ತೆ ದುಃಖಿತರಾದ ಮಾತೆಯರಿಗೆ ಸಮಾಧಾನವನ್ನು ಹೇಳುವವನು ನೀನಲ್ಲವೇ? ಇಲ್ಲೇ ಇದ್ದರೆ ಅವರನ್ನು ಸಮಾಧಾನ ಪಡಿಸುವವರು ಯಾರು ಭರತ? ಅಣ್ಣ, ಹಾಗಾದರೆ ನನ್ನದೊಂದು ಕೋರಿಕೆ ಅಣ್ಣ. ಅದೇನು ತಿಳಿಸುವಂತನಾಗು ಭರತ. ಅಣ್ಣ, ನಿಮ್ಮ ಪಾದುಕೆಗಳನ್ನು ಕೊಡಿ. ಅವುಗಳನ್ನು ಸಿಂಹಾಸನದ ಮೇಲಿರಿಸಿ ನಿಮ್ಮ ಹೆಸರಿನ ಮೇಲೆ
ರಾಜ್ಯವನ್ನು ಪಾಲಿಸುತ್ತೇನೆ ಅಣ್ಣ. ಆಗಲಿ ಭರತ, ಸಂತೋಷವಾಗಿ ತೆಗೆದುಕೋ. ಅಣ್ಣ, ಈ ಮತ್ತೊಂದು ಕೋರಿಕೆ ಅಣ್ಣ. ಅದೇನು ತಿಳಿಸುವಂತನಾಗು ಭರತ. ಅಣ್ಣ, 14 ವರ್ಷ ವನವಾಸ ಮುಗಿದ ಮರುದಿನವೇ ಸೂರ್ಯೋದಯಕ್ಕೆ ಮುನ್ನ ನಮಗೆ ದರ್ಶನವನ್ನು ನೀಡಬೇಕು. ಇಲ್ಲದೇ ಇದ್ದರೆ ಅಗ್ನಿ ಪ್ರವೇಶ ಮಾಡುತ್ತಾನೆ. ಇದೋ ನಿಮ್ಮ ಪಾದದ ಮೇಲಾಣೆ. ಭರತ ಭರತ, ಇಂಥ ಸಣ್ಣ ವಿಚಾರಕ್ಕೆ ಇಂಥ ಕಠೋರವಾದ ನಿರ್ಧಾರ ತೆಗೆದುಕೊಳ್ಳುವುದೇ ಭರತ. ಆಗಲಿ ಭರತ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಅಣ್ಣ, ಕೊಡಿ ನಿಮ್ಮ ಪಾದಕೆಗಳನ್ನು. ತೆಗೆದುಕೋ ಭರತ. ತೆಗೆದುಕೋ ಪಾದಕೆಗಳನ್ನು. ಹಾಗೆ ಆಗಲಿ ಅಣ್ಣ. ಅಣ್ಣ ಶ್ರೀರಾಮ ನಿಮ್ಮ ನಾಮವನಾಡುತ್ತ ಓಡುವೆವಣ್ಣ. ಅಣ್ಣ ಶ್ರೀರಾಮ ಅಣ್ಣ ಶ್ರೀರಾಮ ನಿಮ್ಮ ನಾಮವನಾಡುತ್ತ ಓಡುವೆವಣ್ಣ. ಅಣ್ಣ ಶ್ರೀರಾಮ ನಮ್ಮಯ ಪಾಲಿನ ತಂದೆಯು ನೀನೇ. ನಮ್ಮಯ ಪಾಲಿನ ತಂದೆಯು ನೀನೇ. ಲೋಕದ ಮನುಜರ ಬಂಧುವು ನೀನೇ. ನಮ್ಮಯ ಪಾಲಿನ ತಂದೆಯು ನೀನೇ. ಲೋಕದ ಮನುಜರ ಬಂಧುವು ನೀನೇ. ನಿಮ್ಮನ್ನು ತೊರೆದು ನಡೆವೆವು ನಾವು. ನಿಮ್ಮನ್ನು ತೊರೆದು ನಡೆವೆವು ನಾವು. ಅಣ್ಣ ಶ್ರೀರಾಮ ನಿಮ್ಮ ನಾಮವನಾಡುತ್ತ ಹೋಗುವೆವಣ್ಣ. ಅಣ್ಣ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ನೀ ನಡೆದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ನೀ ನಡೆದೆ. 14 ವರ್ಷ 14 ದಿನದಂತೆ. 14 ವರ್ಷ 14 ದಿನದಂತೆ ಕಳೆದು ಬಾರೋ ಶ್ರೀರಾಮ. ಅಣ್ಣ ಶ್ರೀರಾಮ ನಿಮ್ಮ ನಾಮವನಾಡುತ್ತ ಹೋಗುವೆವಣ್ಣ. ಅಣ್ಣ ಶ್ರೀರಾಮ